ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಬಿರುಗಾಳಿ ಬೀಸಿದಾಗ ಕೆಲವು ಮರಗಳು ಮುರಿದು ಬೀಳುತ್ತವೆ. ಇನ್ನು ಕೆಲವು ಮರಗಳು ಬಾಗಿ ನಿಂತು ಬಿರುಗಾಳಿ ಹಾದು ಹೋದ ಮೇಲೆ ಮತ್ತೆ ಎದ್ದು ನಿಲ್ಲುತ್ತವೆ. ಜೀವನದ ಸವಾಲುಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ, ನಿಮ್ಮಲ್ಲಿ ಎಷ್ಟು ನಮ್ಯತೆ ಮತ್ತು ತಾಳ್ಮೆ ಇದೆ ಎಂದು ಪರೀಕ್ಷಿಸಲು ಬರುತ್ತವೆ. ನೀವು ಸ್ವಾಭಾವಿಕವಾಗಿಯೇ ಧೈರ್ಯಶಾಲಿಗಳು. ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ನಿಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ. ಬಿರುಗಾಳಿಯಂತಹ ಸವಾಲುಗಳು ಎದುರಾದರೂ ತಾಳ್ಮೆಯಿಂದ ಹೆಜ್ಜೆಯನ್ನ ಇಡಿ. ಗೆಲುವು ನಿಶ್ಚಿತವಾಗಿ ನಿಮ್ಮದೇ ಆಗುವಂತದ್ದು. ಇಂದು ಧನಸ್ಥಾನದಲ್ಲಿ ಶುಭ ಗ್ರಹಗಳ ಪ್ರಭಾವದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಆದರೆ ಇಂದು ಶುಕ್ರವಾರವಾಗಿರುವುದರಿಂದ ಭೋಗ ಹಾಗೂ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಮಿತಿ ಇರಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕವಾದಂತಹ ದಿನವಾಗಿರಲಿದೆ. ನಿಮ್ಮ ದಕ್ಷತೆ ಮತ್ತು ನಾಯಕತ್ವದ ಗುಣಗಳಿಗೆ ಮೇಲಾಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಹಳೆಯ ಗೊಂದಲಗಳು ಬಗೆಹರಿಯಲಿವೆ. ವ್ಯಾಪಾರಸ್ಥರಿಗೆ ನೂತನ ಯೋಜನೆಗಳನ್ನ ಜಾರಿಗೆ ತರಲು ಮತ್ತು ಹೊಸ ಗ್ರಾಹಕರನ್ನ ತಲುಪಲು ಇದು ಸೂಕ್ತವಾದಂತಹ ಸಮಯವಾಗಿರುವಂತದ್ದು. ಇನ್ನ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುವಂತದ್ದು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯದ ಕ್ಷಣಗಳನ್ನ ಕಳೆಯುವಿರಿ ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಅವರ ಸಲಹೆಗಳು ನಿಮಗೆ ಹೆಚ್ಚು ಸಹಕಾರಿಯಾಗಲಿವೆ. ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಹಂಚಿಕೊಳ್ಳಲು ಸೂಕ್ತವಾದಂತಹ ದಿನ. ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಉತ್ಸಾಹ ಉತ್ತಮವಾಗಿರುವಂತದ್ದು. ಆದಾಗ್ಯೂ ಹೊರಗಿನ ಮಸಾಲೆ ಪದಾರ್ಥಗಳ ಸೇವನೆಯಿಂದಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು. ಪ್ರಾಣಾಯಾಮ ಮತ್ತು ಹಸಿ ತರಕಾರಿಗಳನ್ನ ಸೇವನೆಯನ್ನ ಆದಷ್ಟು ಹೆಚ್ಚಾಗಿ ತಿನ್ನಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮನೆಯ ದೇವರ ಕೋಣೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಆರ್ಥಿಕ ಸಬಲತೆಗಾಗಿ ಮತ್ತು ಕಚೇರಿಯಲ್ಲಿನ ಪ್ರಗತಿಗಾಗಿ ಇಂದು ಕನಕದಾರ ಸ್ತೋತ್ರವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಬಿಳಿ ಬಣ್ಣದ ಹಸುವಿಗೆ ಸ್ವಲ್ಪ ಸಿಹಿ ಪದಾರ್ಥ ಅಥವಾ ಹಸಿರು ಹುಲ್ಲನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿನ ಶುಕ್ರ ಗ್ರಹದ ಬಲವನ್ನ ಹೆಚ್ಚಿಸುವಂತದ್ದು. ಇಂದು ಬಿಳಿ ಕ್ರೀಮ್ ಅಥವಾ ತಿಳಿ ಕೆಂಪು ಬಣ್ಣದ ಉಡುಪುಗಳನ್ನ ಧರಿಸುವುದು ಅತ್ಯಂತ ಶುಭದಾಯಕವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 6 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಗುಲಾಬಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಕಂಡೇ ಕಾಣ್ತೀರಾ. ವೃಷಭರಾಶಿಯವರ ಒಂದು ಶಿಲ್ಪವು ಸುಂದರ ಆಕೃತಿಯನ್ನ ಪಡೆಯಬೇಕಾದರೆ 100 ಉಳಿಪೆಟ್ಟುಗಳನ್ನ ಸಹಿಸಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳು ಮತ್ತು ನೋವುಗಳು ನಿಮ್ಮನ್ನ ನಾಶಪಡಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮಲ್ಲಿರುವ ಅತ್ಯುತ್ತಮ ವ್ಯಕ್ತಿತ್ವವನ್ನ ಹೊರತರಲು ಬರುವಂತದ್ದು. ನೀವು ದೃಢತೆ ಮತ್ತು ತಾಳ್ಮೆಯ ಸಕಾರ ರೂಪ. ಇಂದು ಯಾವುದೇ ಸಣ್ಣ ಕಷ್ಟ ಎದುರಾದರೂ ಧೃತಿಗೆಡಬೇಡಿ. ನೀವು ಪಡೆಯುತ್ತಿರುವಂತಹ ಪ್ರತಿಯೊಂದು ಅನುಭವವೂ ನಿಮ್ಮನ್ನ ಭವಿಷ್ಯದ ದೊಡ್ಡ ಯಶಸ್ಸಿಗೆ ರೂಪಿಸುತ್ತಿದೆ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಸಕಾರಾತ್ಮಕವಾಗಿ ಮುನ್ನಡೆಯಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಕುಟುಂಬದಲ್ಲಿ ಹರ್ಷದಾಯಕ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಒಟ್ಟಿಗೆ ಸೇರಿ ದೇವಸ್ಥಾನ ಅಥವಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುವಂತಹ ಯೋಜನೆಯನ್ನ ರೂಪಿಸುವಂತಹ ದಿನ. ಪ್ರೇಮಿಗಳಿಗೆ ಇಂದು ಪ್ರೀತಿಯ ವಿಷಯದಲ್ಲಿ ಮಹತ್ವದ ಮುನ್ನಡೆಯೂ ಕೂಡ ಸಿಗುವಂತದ್ದು. ಒಡ ಹುಟ್ಟಿದವರಿಂದ ಶುಭ ಸಮಾಚಾರವನ್ನ ಕೇಳುವಂತಹ ದಿನವಾಗಿದೆ. ಇನ್ನು ಧನಸ್ಥಾನದಲ್ಲಿ ಶುಭ ಗ್ರಹಗಳ ಪ್ರಭಾವವಿರುವುದರಿಂದ ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಿರಲಿದೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದಂತಹ ಹಣದ ಹರಿವು ಸುಗಮವಾಗಲಿದೆ. ಹಳೆಯ ಸಾಲಗಳನ್ನ ತೀರಿಸಲು ಇದು ಉತ್ತಮವಾದಂತಹ ಸಮಯ. ಶುಕ್ರವಾರದ ಪ್ರಭಾವದಿಂದಾಗಿ ಒಡವೆಗಳು, ಐಷಾರಾಮಿ ವಸ್ತುಗಳು ಅಥವಾ ಹೊಸ ಬಟ್ಟೆಗಳ ಖರೀದಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಅತ್ಯಂತ ಸೃಜನಾತ್ಮಕ ಮತ್ತು ಯಶಸ್ವಿ ದಿನವಾಗಿರುವಂತದ್ದು. ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ದಿನವಾಗಿರುವುದರಿಂದ ನಿಮ್ಮ ಕಲಾತ್ಮಕ ಆಲೋಚನೆಗಳಿಗೆ ಮತ್ತು ಕೆಲಸದ ಶೈಲಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಇಂದಿನ ದಿನವು ಹೊಸ ಹೂಡಿಕೆಗಳಿಗೆ ಮತ್ತು ಉದ್ಯಮ ವಿಸ್ತರಣೆಗೆ ಪೂರಕವಾಗಿರುವಂತದ್ದು. ಮಹಿಳಾ ಉದ್ಯಮಿಗಳಿಗೆ ಇಂದು ಆಕಸ್ಮಿಕ ಲಾಭದ ಯೋಗವು ಕೂಡ ಇರುವಂತದ್ದು. ಇಂದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಅತ್ಯುತ್ತಮವಾಗಿರುತ್ತದೆ. ಮುಖದಲ್ಲಿ ಹೊಸ ಕಳೆ ಮತ್ತು ಉತ್ಸಾಹ ಎದ್ದು ಕಾಣುತ್ತದೆ. ಆದಾಗ್ಯೂ ಮಧುಮೇಹ ಅಥವಾ ಥೈರಾಯ್ಡ್ ಸಮಸ್ಯೆ ಇರುವವರು ಇಂದು ತಮ್ಮ ಆಹಾರ ಪದ್ಧತಿಯಲ್ಲಿ ಜಾಗರೂಕರಾಗಿರುವುದು ತುಂಬಾ ಒಳಿತು.
ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕಮಲದ ಹೂವು ಅಥವಾ ಬಿಳಿ ಹೂಗಳನ್ನ ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತಷ್ಟು ಗಟ್ಟಿಯಾಗಲು ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸಲು ಇಂದು ಶ್ರೀ ಸೂಕ್ತವನ್ನ ಪಠಣೆಯನ್ನ ಮಾಡಿ ಅಥವಾ ಶ್ರವಣವನ್ನ ಮಾಡಬೇಕಾಗುತ್ತೆ. ಇಂದು ಬಿಳಿ ಬಣ್ಣದ ಸಿಹಿ ತಿಂಡಿ ಅಂದ್ರೆ ಪಾಯಸ ಆಗಿರಬಹುದು ಅಥವಾ ಪೇಡ ಆಗಿರಬಹುದು ತಯಾರಿಸಿ ದೇವಿಗೆ ನೈವೇದ್ಯವಾಗಿ ಮಾಡಬೇಕಾಗುತ್ತೆ. ನಂತರ ಅದನ್ನ ಸಣ್ಣ ಹೆಣ್ಣು ಮಕ್ಕಳಿಗೆ ಪ್ರಸಾದವಾಗಿ ಹಂಚಬೇಕಾಗುತ್ತೆ. ಹಸುವಿನ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನ ತಿನ್ನಿಸುವುದು ಒಳ್ಳೆಯದು. ಇಂದು ತಿಳಿ ನೀಲಿ, ಬಿಳಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮ್ಮ ಆಕರ್ಷಣೆಯನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ಸಿಲ್ವರ್ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಕಾಣ್ತೀರಾ. ಮಿಥುನ ರಾಶಿಯವರ ಒಬ್ಬ ನಿಜವಾದ ರಸವಾದಿ ಕೇವಲ ಮಣ್ಣನ್ನ ಚಿನ್ನವಾಗಿ ಪರಿವರ್ತಿಸುವುದಿಲ್ಲ. ಅವನು ತನಗೆ ಎದುರಾಗುವ ಪ್ರತಿಯೊಂದು ಕಠಿಣ ಪರಿಸ್ಥಿತಿಯನ್ನ, ಸವಾಲನ್ನ ಮತ್ತು ನಕಾರಾತ್ಮಕತೆಯನ್ನ ತನ್ನ ಬೆಳವಣಿಗೆಯ ಇಂಧನವನ್ನಾಗಿ ಬದಲಾಯಿಸಿಕೊಳ್ಳುತ್ತಾನೆ. ನೀವು ಸ್ವಾಭಾವಿಕವಾಗಿಯೇ ದ್ವಿಮುಖ ಸ್ವಭಾವ ಮತ್ತು ಚುರುಕಾದಂತಹ ಬುದ್ಧಿವಂತಿಕೆಯನ್ನ ಹೊಂದಿದವರು. ನಿಮ್ಮ ಸುತ್ತಲಿನ ಪರಿಸ್ಥಿತಿ ಅಥವಾ ಜನರು ಹೇಗೆ ಇರಲಿ ಅದನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಧನಾತ್ಮಕವಾಗಿ ಪರಿವರ್ತಿಸುವಂತಹ ಅದ್ಭುತ ಶಕ್ತಿ ನಿಮ್ಮಲ್ಲಿರುವಂತದ್ದು. ಇಂದಿನ ದಿನ ಬರುವಂತಹ ಸಣ್ಣ ಪುಟ್ಟ ಅಡೆತಡೆಗಳನ್ನ ನೋಡಿ ಬೇಸರ ಮಾಡಿಕೊಳ್ಳಬೇಡಿ. ಅವುಗಳನ್ನ ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಪರಿವರ್ತಿಸಿ. ನಿಮ್ಮ ಆಲೋಚನೆಯ ನಿಮ್ಮ ಭಾಗ್ಯವನ್ನ ಬದಲಾಯಿಸಬಲ್ಲದು. ಇಂದು ಧನಸ್ಥಾನದಲ್ಲಿ ಶುಭ ಗ್ರಹಗಳ ಪ್ರಭಾವದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ. ಹಳೆಯ ಬಾಕಿ ಹಣ ಅಥವಾ ಬಾಕಿ ಉಳಿದಿದ್ದಂತಹ ಹಣ ಅಥವಾ ಮ್ಯೂಚುವಲ್ ಫಂಡ್ ನಿಂದ ನಿರೀಕ್ಷಿತ ಲಾಭ ನಿಮ್ಮ ಕೈ ಸೇರಬಹುದು. ಶುಕ್ರವಾರವಾಗಿರುವುದರಿಂದ ಕೌಟುಂಬಿಕ ಸುಖ ಸಾಧನೆಗಳಿಗಾಗಿ ಅಥವಾ ಆಭರಣದ ಖರೀದಿಗಾಗಿ ಸ್ವಲ್ಪ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹಿತಕರವಾದ ವಾತಾವರಣ ಇರಲಿದೆ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರ ಪ್ರೀತಿ ಮತ್ತು ಸಕಾಲಿಕ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಹಗುರವಾಗಲಿದೆ. ಪ್ರೇಮಿಗಳಿಗೆ ಇಂದು ಮರೆಯಲಾಗದ ಸುಂದರ ದಿನವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೃಜನಶೀಲ ಚಿಂತನೆಗಳಿಗೆ ಮತ್ತು ಸಂವಹನದ ಕಲೆಗೆ ಭಾರಿ ಪ್ರಶಂಸೆ ಸಿಗಲಿದೆ. ಸಹೋದ್ಯೋಗಿಗಳ ನಡುವಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ನಿಮ್ಮ ಮಧ್ಯಸ್ಥಿಕೆಯಿಂದ ಬಗೆಹರಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಸೂಕ್ತವಾದಂತಹ ದಿನವಾಗಿದ್ದು ಆನ್ಲೈನ್ ಅಥವಾ ಡಿಜಿಟಲ್ ಮಾಧ್ಯಮದ ಮೂಲಕ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಲಾಭವೂ ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಚೆನ್ನಾಗಿರುತ್ತದೆ. ಆದಾಗ್ಯೂ ಮಾತು ಮತ್ತು ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಗಂಟಲು ನೋವು ಅಥವಾ ಸಣ್ಣ ಮಟ್ಟದ ಆಯಾಸ ಕಾಣಿಸಿಕೊಳ್ಳಬಹುದು. ಉಗುರ ಬೆಚ್ಚಗಿನ ನೀರನ್ನ ಕುಡಿಯುವುದು ಬಹಳ ಉತ್ತಮ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಆರ್ಥಿಕ ಪ್ರಗತಿಯನ್ನ ಹೆಚ್ಚಿಸುವಂತದ್ದು. ಇನ್ನು ಭೌತಿಕ ಸಾಮರ್ಥ್ಯದ ವೃದ್ಧಿಗಾಗಿ ಓಂ ಭುಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಹಸಿರು ಬಣ್ಣದ ತರಕಾರಿ ಅಥವಾ ಹಣ್ಣುಗಳನ್ನ ಗೋವಿಗೆ ತಿನ್ನಿಸಬೇಕಾಗುತ್ತೆ. ಅಗತ್ಯವಿರುವ ಹೆಣ್ಣು ಮಕ್ಕಳಿಗೆ ಅಥವಾ ಮುತ್ತೈದೆಯರಿಗೆ ಮಂಗಳ ದ್ರವ್ಯಗಳನ್ನ ನೀಡುವುದು ಅತ್ಯಂತ ಶುಭಪ್ರದ. ಇನ್ನ ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕಟಕ ರಾಶಿಯವರೇ ಒಂದು ನದಿ ಪರ್ವತವನ್ನ ಸೀಳಿ ಹರಿಯುವುದು ತನ್ನ ಶಕ್ತಿಯಿಂದಲ್ಲ, ಬದಲಾಗಿ ಅವಿರತವಾಗಿ ಪ್ರಯತ್ನಿಸುವ ತನ್ನ ದೃಢ ವಿಶ್ವಾಸದಿಂದ. ನಿಮ್ಮ ಸಣ್ಣ ಹೆಜ್ಜೆಗಳೇ ಮುಂದೊಂದು ದಿನ ದೊಡ್ಡ ಮೈಲುಗಲ್ಲಾಗಲಿವೆ. ಧೃತಿಗೆಡದೆ ಮುಂದೆ ಸಾಗಬೇಕಾಗುತ್ತೆ. ನೀವು ಸ್ವಾಭಾವಿಕವಾಗಿಯೇ ಭಾವನಾತ್ಮಕವಾದಂತಹ ಜೀವಿಗಳು. ಪರಿಸ್ಥಿತಿಗಳು ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ನಿಮ್ಮಲ್ಲಿರುವ ಮೃದು ಸ್ವಭಾವವೇ ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿರುವಂತದ್ದು. ಇಂದಿನ ದಿನವನ್ನ ಪೂರ್ಣ ನಂಬಿಕೆಯಿಂದ ಎದುರಿಸಬೇಕಾಗುತ್ತೆ. ಯಶಸ್ಸು ಆಗ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿರಲಿವೆ. ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಹೊಸ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಬೆಂಬಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ಇಂದಿನ ದಿನವು ಲಾಭದಾಯಕವಾಗಿರಲಿದ್ದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಶುಕ್ರವಾರದ ಈ ದಿನ ಅತ್ಯಂತ ಸೂಕ್ತವಾಗಿದೆ. ರಫ್ತು ಆಮದು ಅಥವಾ ಕಲಾತ್ಮಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಲಾಭದ ಯೋಗವಿದೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಅತ್ಯಂತ ಸಕಾರಾತ್ಮಕವಾದಂತಹ ದಿನ. ದೀರ್ಘಕಾಲದಿಂದ ನಿಂತು ಹೋಗಿದ್ದಂತಹ ಹಣಕಾಸಿನ ಹರಿವು
ಸುಗಮವಾಗಲಿದೆ. ಹೊಸ ಹೂಡಿಕೆಗಳಿಗೆ ಧನ ವಿನಿಯೋಗ ಮಾಡಲು ಇದು ಒಳ್ಳೆಯ ದಿನ. ಆದರೆ ಸಂಜೆಯ ವೇಳೆಗೆ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಅಥವಾ ಮನರಂಜನೆಗಾಗಿ ಹೆಚ್ಚಿನ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ನಿಯಂತ್ರಣದಿಂದ ಇರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣವಿರಲಿದ್ದು ನಿಕಟ ಸಂಬಂಧಿಗಳ ಆಗಮನದಿಂದ ಮನಸ್ಸು ಪ್ರಫುಲ್ಲವಾಗಲಿದೆ. ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯ ಹೆಚ್ಚಾಗಲಿದ್ದು ಪರಸ್ಪರ ಉಡುಗೆಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿ ದಿನವಾಗಿದ್ದು ಪ್ರೇಮ ಜೀವನದಲ್ಲಿ ಹೊಸ ತಿರುವು ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಶುಭ ದಿನ. ಆದರೆ ಕಟಕ ರಾಶಿಯವರು ನೀರು ಮತ್ತು ಶೀತಲ ಪದಾರ್ಥಗಳ ಅತಿಯಾದ ಸೇವನೆಯಿಂದಾಗಿ ನೆಗಡಿ ಅಥವಾ ಗಂಟಲಿನ ತೊಂದರೆಗೆ ಒಳಗಾಗಬಹುದು. ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಈ ದಿನದ ಆರಂಭದಲ್ಲಿ ಯೋಗಾಭ್ಯಾಸವನ್ನ ಮಾಡುವುದು ನಿಮ್ಮ ದಿನವನ್ನ ಇನ್ನಷ್ಟು ಚುರುಕಾಗಿಸುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಕನಕಧಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗ್ತವೆ. ಇನ್ನು ಸಾಧ್ಯವಾದರೆ ಹತ್ತಿರದ ದುರ್ಗಾ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿ ಚಂದ್ರನ ಶುದ್ಧತೆಗಾಗಿ ಇಂದು ಮನೆಯನ್ನ ಕಸ ಮುಕ್ತವಾಗಿಟ್ಟುಕೊಳ್ಳಬೇಕಾಗುತ್ತೆ. ಸುಗಂಧ ದ್ರವ್ಯ ಅಥವಾ ಕರ್ಪೂರವನ್ನ ಬೆಳಗಬೇಕಾಗುತ್ತೆ. ಇಂದು ಬಿಳಿ ಹಸುವಿಗೆ ಹಸಿರು ಹುಲ್ಲು ಅಥವಾ ಸಿಹಿ ಅನ್ನವನ್ನ ನೀಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿಯ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಸಿಂಹರಾಶಿಯವರ ಚಿನ್ನವನ್ನ ಆಭರಣವನ್ನಾಗಿ ಪರಿವರ್ತಿಸಬೇಕಾದ್ರೆ ಅದು ಅಗ್ನಿಯಲ್ಲಿ ಬೆಂದು ಸುಡಬೇಕು ಮತ್ತು ಸುತ್ತಿಗೆಯಿಂದ ಬಲವಾದ ಪೆಟ್ಟುಗಳನ್ನ ತಿನ್ನಬೇಕು. ಆ ನೋವನ್ನ ಸಹಿಸಿಕೊಂಡರೆ ಮಾತ್ರ ಅದಕ್ಕೆ ರಾಜಮುಕುಟವನ್ನ ಅಲಂಕರಿಸುವಂತಹ ಯೋಗ್ಯತೆ ಬರುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ರಾಜಗಾಂಭೀರ್ಯವನ್ನ ಹೊಂದಿರುವಂತಹ ನಾಯಕರು. ಬದುಕಿನಲ್ಲಿ ಎದುರಾಗುವ ಸವಾಲುಗಳು, ಕಠಿಣ ಪರಿಸ್ಥಿತಿಗಳು ಅಥವಾ ಜನರು ಆಡುವಂತಹ ಕಟು ಮಾತುಗಳು ನಿಮ್ಮನ್ನ ಕುಗ್ಗಿಸಲು ಅಲ್ಲ, ಬದಲಾಗಿ ನಿಮ್ಮಲ್ಲಿರುವ ನೈಜ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲು ಬರುವಂತಹ ಸುತ್ತಿಗೆಯ ಪೆಟ್ಟುಗಳು ಎಂದು ಭಾವಿಸಬೇಕಾಗುತ್ತೆ. ಈ ಸವಾಲುಗಳನ್ನ ಧೈರ್ಯದಿಂದ ಎದುರಿಸಿ ಜಗತ್ತು ನಿಮ್ಮನ್ನ ಕೊಂಡಾಡುವಂತಹ ದಿನ ಹತ್ತಿರದಲ್ಲಿರುವಂತದ್ದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಮಿಶ್ರ ಫಲ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ಕೋಪ ಮತ್ತು ಆತುರದ ಮಾತುಗಳ ಮೇಲೆ ನಿಯಂತ್ರಣವಿರಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಸೌಂದರ್ಯವರ್ಧಕ ಬಟ್ಟೆ ಮತ್ತು ಕರಕುಶಲ ಉದ್ಯಮದಲ್ಲಿ ಇರುವವರಿಗೆ ಇಂದು ಉತ್ತಮ ಲಾಭದಾಯಕವಾಗಿರುವಂತಹ ದಿನ. ಇನ್ನು ಶುಕ್ರವಾರವಾಗಿರುವುದರಿಂದ ಭೌತಿಕ ಸುಖ ಸಾಧನೆಗಳಿಗಾಗಿ ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣ ವ್ಯಯವಾಗಲಿದೆ. ಆದಾಗ್ಯೂ ನೂತನ ಹೂಡಿಕೆಗಳಿಗೆ ಕೈ ಹಾಕಲು ಇದು ಒಳ್ಳೆಯ ದಿನವಲ್ಲ. ಯಾರಿಂದಲೂ ಹಣವನ್ನ ಸಾಲವಾಗಿ ಪಡೆಯಬೇಡಿ ಮತ್ತು ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ. ಇನ್ನು ಮನೆಯಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣವಿರಲಿದೆ. ಸಂಗಾತಿಯು ನಿಮ್ಮ ಮಾನಸಿಕ ಒತ್ತಡವನ್ನ ಹಗುರಗೊಳಿಸಲು ವಿಶೇಷ ಕಾಳಜಿಯನ್ನ ತೋರಲಿದ್ದಾರೆ. ಕುಟುಂಬದ ಸದಸ್ಯರೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆಯೂ ಕೂಡ ಸಿದ್ಧವಾಗಲಿದೆ. ಪ್ರೇಮಿಗಳಿಗೆ ಇಂದು ಭಾವನೆಗಳನ್ನ ಹಂಚಿಕೊಳ್ಳಲು ಸೂಕ್ತವಾಗಿರುವಂತಹ ಸಮಯ ಇದು. ಇಂದು ಅತಿಯಾದ ಕೆಲಸದ ಕಾರಣದಿಂದಾಗಿ ಕಣ್ಣಿನ ದಣಿವು ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಮಾನಸಿಕ ಅಶಾಂತಿಯನ್ನ ದೂರ ಮಾಡಲು ಪ್ರಾಣಾಯಾಮ ಮತ್ತು ಧಾರ್ಮಿಕ ಪುಸ್ತಕಗಳ ಓದಿಗೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಹಣ್ಣು ಮತ್ತು ದ್ರವ ಪದಾರ್ಥಗಳ ಸೇವನೆಯನ್ನ ಹೆಚ್ಚಾಗಿ ನೀವು ಸೇವಿಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಲಕ್ಷ್ಮೀ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಸೌಂದರ್ಯ, ಯಶಸ್ಸು ಮತ್ತು ಕೌಟುಂಬಿಕ ಸುಖ ವೃದ್ಧಿಯಾಗುವಂತದ್ದು. ಇಂದು ಬಿಳಿ ಹಸುವಿಗೆ ಹಸಿರು ಹುಲ್ಲು ಅಥವಾ ಸಿಹಿ ರೊಟ್ಟಿಯನ್ನ ನೀಡಿ. ಯಾವುದೇ ಬಡ ಮಹಿಳೆಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಅಕ್ಕಿ ಅಥವಾ ಸಕ್ಕರೆಯನ್ನ ದಾನ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು. ಇಂದು ಬಿಳಿ, ಕ್ರೀಮ್ ಅಥವಾ ಗುಲಾಬಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮ್ಮ ಆಕರ್ಷಣಾ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಶುಭ ಸಂಖ್ಯೆಯಾಗಿ 1 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಚಿನ್ನದ ಬಣ್ಣವನ್ನ ಬಳಸಿ. ಕನ್ಯಾ ರಾಶಿಯವರ ಒಂದು ದೊಡ್ಡ ಗಡಿಯಾರ ಯಶಸ್ವಿಯಾಗಿ ಓಡಲು ಅದರಲ್ಲಿರುವಂತಹ ಅತ್ಯಂತ ಸಣ್ಣ ಚಕ್ರವು ನಿಖರವಾಗಿ ಕೆಲಸವನ್ನ ಮಾಡಬೇಕು. ಬದುಕಿನಲ್ಲಿ ಸಣ್ಣ ಕೆಲಸಗಳು ಸಹ ನಿಮ್ಮ ಭವಿಷ್ಯದ ದೊಡ್ಡ ಯಶಸ್ಸನ್ನ ನಿರ್ಧರಿಸುತ್ತವೆ. ನೀವು ಸ್ವಾಭಾವಿಕವಾಗಿಯೇ ನಿಖರತೆ ಮತ್ತು ಪರಿಪೂರ್ಣತೆಗೆ ಹೆಸರಾದವರು. ಇಂದು ನೀವು ಮಾಡುವಂತಹ ಪ್ರತಿಯೊಂದು ಸಣ್ಣ ಕೆಲಸವನ್ನ ಕಡೆಗಣಿಸದೆ ಪೂರ್ಣ ಗಮನವನ್ನ ನೀಡಿ ಮಾಡಬೇಕಾಗುತ್ತೆ. ಜಗತ್ತು ನಿಮ್ಮ ದೊಡ್ಡ ಸಾಧನೆಯನ್ನ ಮಾತ್ರ ನೋಡಬಹುದು,
ಆದರೆ ಆ ಸಾಧನೆಯ ಹಿಂದೆ ನಿಮ್ಮ ಸಣ್ಣ ಸಣ್ಣ ನಿಖರವಾದ ಹೆಜ್ಜೆಗಳೇ ಇರುವಂತದ್ದು. ಇಂದು ನಿಮ್ಮ ನಿಖರತೆಯೇ ನಿಮ್ಮ ಯಶಸ್ಸಿನ ಹೆಗ್ಗುರುತಾಗುವಂತದ್ದನ್ನ ಕಾಣ್ತೀರಾ. ಇಂದು ಆರ್ಥಿಕವಾಗಿ ಅತ್ಯಂತ ಶುಭದಾಯಕವಾದಂತಹ ದಿನವಾಗಿದೆ. ಶುಕ್ರವಾರದ ಪ್ರಭಾವದಿಂದಾಗಿ ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವಂತಹ ಹಾದಿ ಸುಗಮವಾಗಲಿದೆ. ಧನ ಲಾಭದ ಉತ್ತಮ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ. ಇಂದು ಸೌಂದರ್ಯವರ್ಧಕ ವಸ್ತುಗಳು, ಗೃಹಾಲಂಕಾರ ಅಥವಾ ಉಡುಪುಗಳ ಖರೀದಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ವೃತ್ತಿ ರಂಗದಲ್ಲಿ ಇಂದು ನಿಮ್ಮ ವ್ಯವಸ್ಥಿತ ಕಾರ್ಯವೈಖರಿ ಹಾಗೂ ಬುದ್ಧಿವಂತಿಕೆಗೆ ತಕ್ಕಂತಹ ಫಲ ಸಿಗುವಂತದ್ದು. ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಸಂಕೀರ್ಣವಾದ ಕಡತಗಳನ್ನ ಯಶಸ್ವಿಯಾಗಿ ವಿಲೇವಾರಿ ಮಾಡುವಿರಿ. ನಿಮ್ಮ ಸೂಕ್ಷ್ಮ ಅವಲೋಕನ ಗುಣವು ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಲಿದೆ. ವ್ಯಾಪಾರಸ್ಥರಿಗೆ ಇಂದಿನ ದಿನ ಅತ್ಯಂತ ಲಾಭದಾಯಕವಾಗಿದ್ದು ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಗೆ ಉತ್ತಮ ಸಹಕಾರವು ಕೂಡ ದೊರೆಯುವಂತದ್ದು. ಇನ್ನು ಕುಟುಂಬದಲ್ಲಿ ಹಿತಕರವಾದ ವಾತಾವರಣವಿರಲಿದೆ. ಜೀವನ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದ್ದು ಪರಸ್ಪರರ ಆಲೋಚನೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವಿರಿ. ಪ್ರೇಮಿಗಳಿಗೆ ಇಂದು ಪ್ರಗತಿಪರ ದಿನವಾಗಿದ್ದು ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಲು ಸೂಕ್ತವಾದ ಸಮಯವೂ ಅವಕಾಶವೂ ಕೂಡ ಸಿಗುವಂತದ್ದು. ಆಪ್ತ ಸ್ನೇಹಿತರ ಭೇಟಿ ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ಆದರೆ ಅತಿಯಾದ ಮಾನಸಿಕ ಶ್ರಮದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಲಘು ತಲೆನೋವು ಕಾಣಿಸಿಕೊಳ್ಳಬಹುದು. ಕಣ್ಣುಗಳಿಗೆ ತಂಪಾದ ನೀರಿನ ಸ್ಪರ್ಶವನ್ನ ನೀಡಿ ಮತ್ತು ಧೂಳಿನ ವಾತಾವರಣದಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಅಷ್ಟಲಕ್ಷ್ಮಿ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿರುವ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗ್ತವೆ. ಇನ್ನು ರಾಶಾಧಿಪತಿಯ ಬಲ ಹೆಚ್ಚಿಸಲು ಓಂ ಭಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಿ. ಇದು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ವೃದ್ಧಿಸುವಂತದ್ದು. ಇಂದು ಬಿಳಿ ಬಣ್ಣದ ಹಸುವಿಗೆ ಕೊಂಚ ಸಿಹಿ ಪದಾರ್ಥ ಅಥವಾ ಹಸಿರು ಹುಲ್ಲನ್ನ ನೀಡಿ. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕ್ರೀಮ್ ಅಥವಾ ತಿಳಿ ಹಸಿರು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಪಡೆಯುತ್ತೀರಾ ನೀವು. ತುಲಾ ರಾಶಿಯವರ ಒಂದು ಕೆಲಿಡೋಸ್ಕೋಪ್ ಅನ್ನು ಕೇವಲ ಸ್ವಲ್ಪ ತಿರುಗಿಸಿದರೆ ಸಾಕು, ಒಳಗಿರುವ ಅದೇ ಹರಳುಗಳು ಸಂಪೂರ್ಣ ಹೊಸ ಮತ್ತು ಸುಂದರವಾದ ವಿನ್ಯಾಸವನ್ನ ಸೃಷ್ಟಿಸುತ್ತವೆ. ಜಗತ್ತು ಬದಲಾಗಬೇಕಿಲ್ಲ, ನಮ್ಮ ದೃಷ್ಟಿಕೋನವನ್ನ ಕೊಂಚ ಬದಲಾಯಿಸಿದರೆ ಸಾಕು, ಇಡೀ ಬದುಕು ಸುಂದರವಾಗಿ ಕಾಣುತ್ತದೆ. ನೀವು ಸ್ವಾಭಾವಿಕವಾಗಿಯೇ ಸಮತೋಲನವನ್ನ ಬಯಸುವವರು. ಕೆಲವೊಮ್ಮೆ ಪರಿಸ್ಥಿತಿಗಳು ನಮಗೆ ಬೇಕಾದಂತೆ ಇರುವುದಿಲ್ಲ. ಅಂತಹ ಸಮಯದಲ್ಲಿ ಪರಿಸ್ಥಿತಿಯನ್ನ ಬದಲಾಯಿಸಲು ಹೋರಾಡುವುದಕ್ಕಿಂತ ನಿಮ್ಮ ಆಲೋಚನಾ ಶೈಲಿ ಮತ್ತು ದೃಷ್ಟಿಕೋನವನ್ನ ಕೊಂಚ ಬದಲಾಯಿಸಿ ನೋಡಿ. ಪ್ರತಿ ಕಠಿಣ ಸವಾಲಿನ ಹಿಂದೆಯೂ ಒಂದು ಸುಂದರವಾದ ಅವಕಾಶ ಅಡಗಿರುತ್ತದೆ ಎಂಬುದನ್ನ ಯಾವುದೇ ಕಾರಣಕ್ಕೂ ನೀವು ಮರೆಯುವ ಹಾಗಿಲ್ಲ. ಇಂದು ಪ್ರೀತಿ ಮತ್ತು ಕುಟುಂಬದ ವಿಷಯದಲ್ಲಿ ಅತ್ಯಂತ ರೊಮ್ಯಾಂಟಿಕ್ ಮತ್ತು ಹರ್ಷದಾಯಕವಾದಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹದ್ದು ಮತ್ತು ಅವರ ಕಡೆಯಿಂದ ನಿಮಗೊಂದು ಸುಂದರವಾದಂತಹ ಉಡುಗೊರೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಮನೆಯಲ್ಲಿ ಶುಭ ಸಮಾರಂಭಗಳ ಮಾತುಕತೆಗಳು ಜರುಗುವಂತಹ ದಿನ. ಅವಿವಾಹಿತರಿಗೆ ಹೊಸ ಪ್ರೇಮ ಸಂಬಂಧಗಳು ಆರಂಭವಾಗುವಂತಹ ಯೋಗವು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅತ್ಯಂತ ಸೃಜನಶೀಲ ಮತ್ತು ಆಹ್ಲಾದಕರ ದಿನವಾಗಿರುವಂತದ್ದು. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ದಿನವಾಗಿರುವುದರಿಂದ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಮೂಡಲಿದ್ದು ಜಂಟಿ ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸನ್ನ ಕಾಣುವಿರಿ. ಕಲೆ ಆಗಿರ್ಬೋದು, ವಿನ್ಯಾಸ, ಐಟಿ ಅಥವಾ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಉದ್ಯೋಗಾವಕಾಶಗಳು ಹುಡುಕಿಕೊಂಡು ಬರಲಿವೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಿಯಾಗಿ ವ್ಯಾಪಾರ ವಿಸ್ತರಣೆಗೆ ಹೊಸ ಯೋಜನೆಯೂ ಕೂಡ ಸಿದ್ಧವಾಗಲಿದೆ. ಇನ್ನು ಆರ್ಥಿಕವಾಗಿ ಇಂದು ಧನ ಲಾಭದ ಶುಭ ಯೋಗವೂ ಕೂಡ ಇರುವಂತದ್ದು. ಸೌಂದರ್ಯವರ್ಧಕಗಳು, ಆಭರಣಗಳು ಅಥವಾ ಹೊಸ ಬಟ್ಟೆಗಳ ಖರೀದಿಗಾಗಿ ಇಂದು ಹಣ ವ್ಯಯವಾಗಬಹುದು. ಆದಾಗ್ಯೂ ಆದಾಯದ ಹರಿವು ಉತ್ತಮವಾಗಿರುವುದರಿಂದ ಆರ್ಥಿಕ ಸಮತೋಲನವನ್ನ ಕಾಯ್ದುಕೊಳ್ಳುವಿರಿ. ಷೇರು ಮಾರುಕಟ್ಟೆ ಅಥವಾ ದೀರ್ಘಾವಧಿ ಹೂಡಿಕೆಗಳಿಂದ ಧನಾತ್ಮಕ ಲಾಭವನ್ನ ಕೂಡ ನಿರೀಕ್ಷಿಸಬಹುದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಕಣ್ಣಿನ ದೃಷ್ಟಿ ಅಥವಾ ಅಲರ್ಜಿಯ ಬಗ್ಗೆ ಸ್ವಲ್ಪ ಎಚ್ಚರವಿರಬೇಕಾಗುತ್ತೆ. ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯನ್ನ ಇಂದು ತಪ್ಪಿಸಬೇಕಾಗುತ್ತೆ. ಹಸನ್ಮುಖಿ ದಿನಚರಿ ಮತ್ತು ಧ್ಯಾನವು ನಿಮ್ಮ ಮಾನಸಿಕ ಶಾಂತಿಯನ್ನ ಹೆಚ್ಚಿಸುವಂತದ್ದು. ಇಂದು ದೇವಸ್ಥಾನದಲ್ಲಿ ಅಥವಾ ಮನೆಯ ಪೂಜಾ ಕೋಣೆಯಲ್ಲಿ ಶ್ರೀ ಸೂಕ್ತವನ್ನ ಪಠಿಸುವುದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದು. ಇಂದು ಸಕ್ಕರೆ, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನ ಬಡವರಿಗೆ
ಬಡವರಿಗೆ ಅಥವಾ ಮುತ್ತೈದೆಯರಿಗೆ ದಾನವಾಗಿ ಮಾಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇಂದು ಸ್ನಾನದ ನಂತರ ಕರ್ಪೂರದ ಸುಗಂಧವಿರುವ ದ್ರವ್ಯಗಳು ಅಥವಾ ಸುಗಂಧ ಪರಿಮಳವನ್ನ ಬಳಸುವುದು ನಿಮ್ಮ ಆಕರ್ಷಣಾ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆಯಾಗಿ 6 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಒಂದು ಕಲ್ಲಿಗೆ ಬೀಳುವಂತಹ ಪ್ರತಿಯೊಂದು ಪೆಟ್ಟು ಅದನ್ನ ಒಡೆಯಲು ಸಾಧ್ಯವಿಲ್ಲ, ಆದರೆ ಕೊನೆಯ ಪೆಟ್ಟು ಅದನ್ನ ಸುಂದರ ಮೂರ್ತಿಯನ್ನಾಗಿ ಮಾಡುತ್ತದೆ. ಕಷ್ಟಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ, ನಿಮ್ಮಲ್ಲಿ ಅಡಗಿರುವ ಅದ್ಭುತ ಆವೃತ್ತಿಯನ್ನ ಹೊರತರಲು ಬರುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ತೀವ್ರವಾದ ಇಚ್ಛಾಶಕ್ತಿ ಹಾಗೂ ನಿಗೂಢ ಶಕ್ತಿಯನ್ನ ಹೊಂದಿದವರು. ಎಷ್ಟೇ ಸವಾಲುಗಳು ಎದುರಾದರೂ ಫಿನಿಕ್ಸ್ ಹಕ್ಕಿಯಂತೆ ಬೂದಿಯಿಂದ ಮತ್ತೆ ಎದ್ದು ಬರುವ ತಾಕತ್ತು ನಿಮಗಿರುವಂತದ್ದು. ಇಂದಿನ ಸಣ್ಣ ಪುಟ್ಟ ಹಿನ್ನಡೆಗಳನ್ನ ಕಂಡು ಧೃತಿಗೆಡಬೇಡಿ. ಇದು ನಿಮ್ಮ ಯಶಸ್ಸಿನ ಶಿಲ್ಪಕಲೆಯ ಸಿದ್ಧತೆಯಾಗಿದೆ. ನಿಮ್ಮ ಶಕ್ತಿಯನ್ನ ಧನಾತ್ಮಕ ಹಾದಿಯಲ್ಲಿ ಮುನ್ನಡೆಸಿ, ಆಗ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ರಹಸ್ಯ ಶತ್ರುಗಳು ಅಥವಾ ಸಹೋದ್ಯೋಗಿಗಳ ಕುತಂತ್ರಗಳು ನಿಷ್ಫಲವಾಗುವಂತದ್ದು. ನಿಮ್ಮ ಸಂಶೋಧನಾತ್ಮಕ ಬುದ್ಧಿ ಹಾಗೂ ಸೂಕ್ಷ್ಮ ಗ್ರಹಿಕೆ ನಿಮಗೆ ಯಶಸ್ಸನ್ನ ತಂದು ಕೊಡುತ್ತದೆ. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಉತ್ತಮ ಲಾಭ ಸಿಗುವಂತಹ ಯೋಗವಿದೆ, ಆದರೆ ಯಾರನ್ನು ಕುರುಡಾಗಿ ನಂಬಿ ಪ್ರಮುಖ ವ್ಯವಹಾರಗಳ ಜವಾಬ್ದಾರಿಯನ್ನ ಒಪ್ಪಿಸುವ ಹಾಗಿಲ್ಲ. ನೀವು ಹಣಕಾಸಿನ ವಿಷಯದಲ್ಲಿ ಇಂದು ಪ್ರಗತಿಪರವಾದಂತಹ ದಿನ. ಹಿಂದೆ ಮಾಡಿದ ಹೂಡಿಕೆಗಳಿಂದ ಅಥವಾ ಕಮಿಷನ್ ವ್ಯವಹಾರಗಳಿಂದ ಉತ್ತಮ ಲಾಭ ಬರಲಿದೆ. ಶುಕ್ರವಾರವಾಗಿರುವುದರಿಂದ ದೇವತಾ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಸೌಂದರ್ಯವರ್ಧಕ ವಸ್ತುಗಳಿಗಾಗಿ ಕೊಂಚ ಹಣ ವ್ಯಯವಾಗಬಹುದು. ಸಾಲದ ಸುಳಿಗೆ ಸಿಲುಕದಂತೆ ಜಾಗ್ರತೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡು ಬರಲಿವೆ. ಸಂಗಾತಿಯೊಂದಿಗೆ ಸುಂದರವಾದ ಸಮಯವನ್ನ ಕಳೆಯುವಂತಹ ದಿನ ಹಾಗೂ ಅವರ ಸಣ್ಣ ಆಸೆಗಳನ್ನ ಪೂರೈಸಲು ಪ್ರಯತ್ನವನ್ನ ಪಡಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿ ದಿನವಾಗಿದ್ದು ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಲು ಸೂಕ್ತವಾದಂತಹ ಸಮಯ. ಮನೆಯಲ್ಲಿ ಹಿರಿಯರ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹವಿರುವಂತದ್ದು. ಆದಾಗ್ಯೂ ಮೈಕೈ ನೋವು ಅಥವಾ ರಕ್ತದೊತ್ತಡದಲ್ಲಿ ಸಣ್ಣ ಏರುಪೇರು ಕಾಣಿಸಿಕೊಳ್ಳಬಹುದು. ಮಸಾಲೆಯುಕ್ತ ಆಹಾರದಿಂದ ದೂರವಿರಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಿರಿ. ವಾಹನ ಚಲನೆ ಮಾಡುವಾಗ ಸ್ವಲ್ಪ ಗಮನವನ್ನ ಇಟ್ಕೊಂಡು ವಾಹನ ಚಲನೆ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನ ಪಠಣೆಯನ್ನ ಮಾಡಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಸಾಧ್ಯವಾದರೆ ಹತ್ತಿರದ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಕುಂಕುಮಾರ್ಚನೆಯನ್ನ ಮಾಡಿಸಿ ಅಥವಾ ಮನೆಯಲ್ಲಿಯೇ ದುರ್ಗಾ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇಂದು ಸಕ್ಕರೆ, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿಯನ್ನ ದೇವಸ್ಥಾನಕ್ಕೆ ದಾನವಾಗಿ ಅರ್ಪಿಸಬೇಕಾಗುತ್ತೆ ಅಥವಾ ಬಡವರಿಗೆ ಹಂಚಬೇಕಾಗುತ್ತೆ. ಹಸುವಿಗೆ ಹಸಿರು ಹುಲ್ಲುಗಳನ್ನ ನೀಡುವುದರಿಂದ ಶುಭ ಫಲಗಳನ್ನು ಕೂಡ ದೊರೆಯುವಂತದ್ದು. ಇಂದು ಬಿಳಿ, ಕ್ರೀಮ್ ಅಥವಾ ಗಾಢ ಕೆಂಪು ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮ್ಮ ಆಕರ್ಷಣಾ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆಯಾಗಿ 9 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಧನುರ್ರಾಶಿ. ಧನುರ್ರಾಶಿಯವರ ಬಿಲ್ಲುಗಾರನು ಬಾಣವನ್ನ ಮುನ್ನಡೆಸುವ ಮುನ್ನ ಅದನ್ನ ಬಿಲ್ಲು ಹಿಡಿದು ಅತ್ಯಂತ ಬಲವಾಗಿ ಹಿಂದಕ್ಕೆ ಎಳೆಯಬೇಕಾಗುತ್ತದೆ. ನಿಮ್ಮ ಬದುಕು ನಿಮ್ಮನ್ನ ಕಷ್ಟಗಳ ಮೂಲಕ ಹಿಂದಕ್ಕೆ ಎಳೆಯುತ್ತಿದೆ ಎನಿಸಿದರೆ ನಿರಾಶರಾಗಬೇಡಿ, ಏಕೆಂದರೆ ಅದು ನಿಮ್ಮನ್ನ ಮತ್ತಷ್ಟು ಎತ್ತರಕ್ಕೆ ವೇಗವಾಗಿ ಜಿಗಿಯಲು ಸಿದ್ಧಗೊಳಿಸುತ್ತಿದೆ. ನಿಮ್ಮ ರಾಶಿಯ ಸಂಕೇತವೇ ಬಿಲ್ಲು ಹಿಡಿದ ಧನುರ್ಧಾರಿ. ಸದ್ಯದ ಪರಿಸ್ಥಿತಿಯಲ್ಲಿ ಸವಾಲುಗಳು ನಿಮ್ಮನ್ನ ಕಟ್ಟಿ ಹಾಕದಂತೆ ಅಥವಾ ನಿಮ್ಮ ಪ್ರಗತಿ ಹಿಂದುಳಿದಂತೆ ಭಾಸವಾಗುತ್ತಿದ್ದರೆ ನೀವು ಜಿಗಿಯಲು ಸಿದ್ಧರಾಗಿದ್ದೀರಿ ಎಂದರ್ಥ. ನಿಮ್ಮ ಗುರಿಯ ಮೇಲೆ ದೃಷ್ಟಿ ಇರಲಿ. ನಿಮ್ಮ ಒಳಗಿನ ಧನುರ್ಧಾರಿ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಾನೆ. ಒಮ್ಮೆ ನೀವು ಮುನ್ನುಗ್ಗಿದರೆ ನಿಮ್ಮ ಯಶಸ್ಸನ್ನ ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಹಣಕಾಸಿನ ದೃಷ್ಟಿಯಿಂದ ಇಂದು ಅನುಕೂಲಕರವಾದಂತಹ ದಿನವಾಗಿದೆ. ಅದೃಷ್ಟದ ಬೆಂಬಲವಿರುವುದರಿಂದ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಬಹುದು. ಶುಕ್ರವಾರವಾಗಿರುವುದರಿಂದ ಗೃಹ ಸೌಂದರ್ಯದ ವಸ್ತುಗಳಿಗಾಗಿ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ಧನ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಆದಾಗ್ಯೂ ಆದಾಯದ ಹರಿವು ಉತ್ತಮವಾಗಿರುವುದರಿಂದ ಆರ್ಥಿಕ ಸಮತೋಲನವನ್ನ ಕಾಯ್ದುಕೊಳ್ಳುವಿರಿ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ದೂರದೃಷ್ಟಿತ್ವ ಮತ್ತು ಕಾರ್ಯಕ್ಷಮತೆಗೆ ತಕ್ಕಂತಹ ಗೌರವ ಸಿಗಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಪ್ರಾಜೆಕ್ಟ್ಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಜ್ಞಾನ ಮತ್ತು ಕೌಶಲ್ಯದ ಆಧಾರದ ಮೇಲೆ ಹೊಸ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನ. ವಿದೇಶಿ ಸಂಪರ್ಕಗಳಿಂದ ಅಥವಾ ದೂರದ ಪ್ರಯಾಣದಿಂದ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನ ನೀವು ಕಾಣುವಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುಗಳ ಮಾರ್ಗದರ್ಶನದಿಂದ ದೊಡ್ಡ ಗೊಂದಲವೊಂದು ನಿವಾರಣೆಯಾಗಲಿದೆ. ಜೀವನ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಿರಿ ಹಾಗೂ ಅವರ ಸಕಾಲಿಕ ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಲಿದೆ. ಮನೆಯಲ್ಲಿ ಧಾರ್ಮಿಕ ಅಥವಾ ಮಂಗಳಕರ ಕಾರ್ಯಗಳ ಬಗ್ಗೆ ಯೋಜನೆಯನ್ನ ರೂಪಿಸಲು
ಚಲಿಸಲು ಇಂದು ಸೂಕ್ತವಾದಂತಹ ದಿನ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಉತ್ಸಾಹದಲ್ಲಿ ದೈಹಿಕ ಶ್ರಮ ಹೆಚ್ಚಾಗಿ ಸಂಜೆ ವೇಳೆಗೆ ಕಾಲು ನೋವು ಅಥವಾ ಸ್ನಾಯುಗಳ ಸೆಳೆತ ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಪೌಷ್ಟಿಕ ಆಹಾರವನ್ನ ಸೇವಿಸಿ ಮತ್ತು ಧನಾತ್ಮಕ ಚಿಂತನೆಗಳನ್ನ ಬೆಳೆಸಿಕೊಳ್ಳಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಜಂಟಿ ಆರಾಧನೆಯನ್ನ ಮಾಡಿ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದರಿಂದ ಆರ್ಥಿಕ ಭದ್ರತೆ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ನಿಮ್ಮ ರಾಶಾಧಿಪತಿ ಗುರುವಿನ ಪ್ರಸನ್ನತೆಗಾಗಿ ಹಳದಿ ಬಣ್ಣದ ಹೂಗಳನ್ನ ಪೂಜೆಗೆ ಬಳಸಿ ಅಥವಾ ಹಣೆಗೆ ಕೊಂಚ ಶ್ರೀಗಂಧದ ತಿಲಕವನ್ನ ಧರಿಸಿ. ಇಂದು ಹಸುವಿಗೆ ಕೊಂಚ ಬೆಲ್ಲ ಮತ್ತು ಗೋಧಿಯನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠ. ಬಡ ಮಂಗಳಮುಖಿಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಯಥಾಶಕ್ತಿ ದಾನ ಮಾಡುವುದು ಜಾತಕದಲ್ಲಿನ ಶುಕ್ರ ಮತ್ತು ಗುರುವಿನ ಬಲವನ್ನ ಹೆಚ್ಚಿಸುತ್ತದೆ. ಶುಭ ಸಂಖ್ಯೆಯಾಗಿ 3 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಗುಲಾಬಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಕರ ರಾಶಿ. ಮಕರ ರಾಶಿಯವರ ನಿಂತಿರುವ ವಾಹನವನ್ನ ಚಲಿಸುವಂತೆ ಮಾಡಲು ಅತಿ ಹೆಚ್ಚು ಇಂಧನ ಮತ್ತು ಶಕ್ತಿ ಬೇಕಾಗ್ತದೆ. ಆದರೆ ಒಮ್ಮೆ ಅದು ಚಲಿಸಲು ಪ್ರಾರಂಭಿಸಿದರೆ ಕಡಿಮೆ ಶಕ್ತಿಯಲ್ಲೇ ಅತಿ ಹೆಚ್ಚು ದೂರವನ್ನ ಕ್ರಮಿಸುತ್ತದೆ. ನಿಮ್ಮ ಬದುಕಿನ ಯಶಸ್ಸಿನ ಪಯಣವೂ ಅಷ್ಟೇ. ನೀವು ಶನಿಯ ಪ್ರಭಾವದಿಂದಾಗಿ ಯಾವುದೇ ಕೆಲಸವನ್ನ ಆರಂಭದಲ್ಲಿ ಅತ್ಯಂತ ನಿಧಾನವಾಗಿ ಯೋಚಿಸಿ ಮಾಡುತ್ತೀರಿ. ಕೆಲವೊಮ್ಮೆ ಆರಂಭದ ಆ ಜಡತ್ವ ನಿಮ್ಮನ್ನ ಕುಗ್ಗಿಸಬಹುದು. ಆದರೆ ನೆನಪಿಡಿ, ಒಮ್ಮೆ ನೀವು ಆಲಸ್ಯವನ್ನ ಬದಿಗಿಟ್ಟು ಮೊದಲ ಹೆಜ್ಜೆಯನ್ನ ಇಟ್ಟರೆ ನಿಮ್ಮಲ್ಲಿ ಮೂಡುವ ಆ ಚಲನಶೀಲತೆ ನಿಮ್ಮನ್ನ ತಡೆಯಲಾಗದ ವೇಗಕ್ಕೆ ಕೊಂಡೊಯ್ಯುತ್ತದೆ. ಆರಂಭದ ಹಿಂಜರಿಕೆಯನ್ನ ಗೆಲ್ಲಬೇಕಾಗುತ್ತೆ. ಇಂದಿನ ದಿನ ನಿಮ್ಮನ್ನ ಮೈಲುಗಲ್ಲಿನತ್ತ ಮುನ್ನಡೆಸುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ದೀರ್ಘಕಾಲದ ತಾಳ್ಮೆಗೆ ತಕ್ಕಂತಹ ಫಲ ಸಿಗಲಿದೆ. ಸಹೋದ್ಯೋಗಿಗಳಿಂದ ಸೇರಿ ಹೊಸ ಪ್ರಾಜೆಕ್ಟ್ ಒಂದನ್ನ ಯಶಸ್ವಿಯಾಗಿ ಮುನ್ನಡೆಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಅಥವಾ ಮಾರುಕಟ್ಟೆಯಲ್ಲಿ ಹೊಸ ಗ್ರಾಹಕರನ್ನ ತಲುಪಲು ಶುಕ್ರವಾರದ ಪ್ರಭಾವದಿಂದ ಉತ್ತಮ ಅವಕಾಶಗಳು ಒದಗಿ ಬರಲಿವೆ. ಕಲೆ, ಮಾಧ್ಯಮ ಅಥವಾ ವಿನ್ಯಾಸ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಸೃಜನಶೀಲವಾದಂತಹ ದಿನವಾಗಿದೆ. ಇನ್ನು ಧನಸ್ಥಾನದಲ್ಲಿ ಧನಾತ್ಮಕ ಚಲನೆ ಕಂಡು ಬರಲಿದೆ. ಭೌತಿಕ ಸುಖ ಸಾಧನಗಳ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಹಣವ್ಯಯವಾಗಬಹುದು. ಇಂದು ನಿಮ್ಮ ಬಜೆಟ್ಗೆ ತಕ್ಕಂತೆ ಈ ದಿನ ಇರುವಂತದ್ದು. ಹಳೆಯ ಸಾಲದ ಬಾಧೆಗಳನ್ನ ತೀರಿಸಲು ಇಂದು ಉತ್ತಮ ಮಾರ್ಗಗಳು ಕೂಡ ಗೋಚರಿಸಲಿವೆ. ಇಂದು ಯಾವುದೇ ಲಾಟರಿ ಅಥವಾ ಅಸುರಕ್ಷಿತ ಷೇರು ವ್ಯವಹಾರಗಳಿಗೆ ಕೈಯನ್ನ ಹಾಕಬೇಡಿ. ಇನ್ನ ಕುಟುಂಬದಲ್ಲಿ ಇಂದಿನ ದಿನವು ಅತ್ಯಂತ ಮಧುರವಾಗಿರುತ್ತದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಮತ್ತು ಅವರಿಂದ ವಿಶೇಷ ಉಡುಗೊರೆ ಅಥವಾ ಬೆಂಬಲ ಸಿಗುವಂತಹ ಯೋಗವಿದೆ. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸೂಕ್ತವಾದಂತಹ ಸಮಯ. ಮನೆಯಲ್ಲಿ ಹಿರಿಯರ ಆಶೀರ್ವಾದವು ನಿಮಗೆ ರಕ್ಷಣಾ ಕವಚದಂತೆ ಕೆಲಸವನ್ನ ಮಾಡುತ್ತದೆ. ಇನ್ನ ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಚೆನ್ನಾಗಿರದಿದ್ದರೂ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಕಾಲಿನ ಸ್ನಾಯುಗಳ ಸೆಳೆತ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ರಾತ್ರಿ ಲಘು ಆಹಾರ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮನೆಯ ಪೂಜಾ ಕೋಣೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದರಿಂದ ಆರ್ಥಿಕ ಸ್ಥಿತಿ ಭದ್ರವಾಗ್ತದೆ. ನಿಮ್ಮ ರಾಶಿಗೆ ಶುಕ್ರನು ಯೋಗಕಾರಕನಾಗಿರುವುದರಿಂದ ಇಂದು ಬಿಳಿ ಅಥವಾ ತಿಳಿ ನೀಲಿ ಬಣ್ಣದ ಬಟ್ಟೆಗಳನ್ನ ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ. ಇಂದು ಹತ್ತಿರದ ಗೋಶಾಲೆಗೆ ಭೇಟಿ ನೀಡಿ ಹಸುವಿಗೆ ಹಸಿರು ಹುಲ್ಲು ಅಥವಾ ಸ್ವಲ್ಪ ಬೆಲ್ಲವನ್ನ ನೀಡಿ. ಇದು ನಿಮ್ಮ ಕೆಲಸದಲ್ಲಾಗುವ ವಿಳಂಬವನ್ನ ನಿವಾರಿಸುವಂತದ್ದು. ಇಂದು ಪೂಜೆಯ ನಂತರ ಕೊಂಚ ಶ್ರೀಗಂಧ ಅಥವಾ ಸುಗಂಧ ದ್ರವ್ಯಗಳನ್ನ ಬಳಸುವುದರಿಂದ ಮಾನಸಿಕ ಪ್ರಫುಲ್ಲತೆ ಮತ್ತು ಆಕರ್ಷಣಾ ಶಕ್ತಿ ಹೆಚ್ಚುವಂತದ್ದು. ಶುಭ ಸಂಖ್ಯೆ 6 ಮತ್ತು 8. ಶುಭ ಬಣ್ಣ ನೀಲಿ ಬಣ್ಣ ಮತ್ತು ಕ್ರೀಮ್ ಬಣ್ಣ. ಕುಂಭರಾಶಿ. ಕುಂಭರಾಶಿಯವರ ಒಂದು ಸಾಮಾನ್ಯ ಬಿಳಿ ಬೆಳಕು ಪ್ರಿಸ್ಮ್ ಮೂಲಕ ಹಾದು ಹೋದಾಗ ಅದು ಜಗತ್ತಿಗೆ ಕಾಣದ 7 ಅದ್ಭುತ ಬಣ್ಣಗಳಾಗಿ ಸೀಳಿಕೊಂಡು ಸುಂದರ ಕಾಮನ ಬಿಲ್ಲನ್ನ ಸೃಷ್ಟಿಸುತ್ತದೆ. ನಿಮ್ಮ ಒಳಗಿರುವ ಅಗಾಧ ಪ್ರತಿಭೆಯೂ ಅಷ್ಟೇ. ಅದನ್ನ ಹೊರಹಾಕಲು ಒಂದು ಸರಿಯಾದ ಮಾಧ್ಯಮದ ಅವಶ್ಯಕತೆ ಇದೆ ಅಷ್ಟೇ. ನೀವು ಸ್ವಾಭಾವಿಕವಾಗಿಯೇ ಜಗತ್ತಿಗಿಂತ ವಿಭಿನ್ನವಾಗಿ ಯೋಚಿಸುವ ಅಸಾಮಾನ್ಯ ಚಿಂತಕರು. ನಿಮ್ಮ ಆಲೋಚನೆಗಳನ್ನ ಕೇವಲ ಮನಸ್ಸಿನಲ್ಲೇ ಇಟ್ಟುಕೊಳ್ಳಬೇಡಿ. ಸವಾಲುಗಳು ಎದುರಾದಾಗ ನಿರಾಶರಾಗದೆ ಆ ಸವಾಲನ್ನೇ ಪ್ರಿಸ್ಮ್ನಂತೆ ಬಳಸಿ ನಿಮ್ಮಲ್ಲಿರುವಂತಹ ಬಹುಮುಖ ಪ್ರತಿಭೆಯನ್ನ ಜಗತ್ತಿಗೆ ತೋರಿಸಿ. ನಿಮ್ಮ ವಿಶಿಷ್ಟತೆಯ ನಿಮ್ಮನ್ನ ಎಲ್ಲರಿಗಿಂತ ಎತ್ತರದಲ್ಲಿ ನಿಲ್ಲಿಸುವಂತದ್ದು. ಇನ್ನ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರಲಿದ್ದು ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದೆ. ಹಳೆಯ ಕೌಟುಂಬಿಕ ಸಮಸ್ಯೆಯೊಂದನ್ನ ಎಲ್ಲರೂ ಕುಳಿತು ಒಮ್ಮತದಿಂದ ಬಗೆಹರಿಸಿಕೊಳ್ಳುವಿರಿ. ಪ್ರೇಮಿಗಳಿಗೆ ತಮ್ಮ ಸಂಗಾತಿಯಿಂದ ವಿಶೇಷ ಉಡುಗೊರೆ ಅಥವಾ ಐಶ್ವರ್ಯಕರ ಸಂತೋಷ ಸಿಗುವಂತಹ ಸಾಧ್ಯತೆ ಇದೆ. ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರಲಿವೆ. ದೀರ್ಘಕಾಲ
ಕಾರಣದಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಕೈ ಸೇರುವುದರಿಂದ ಆರ್ಥಿಕ ಮುಗ್ಗಟ್ಟು ನಿವಾರಣೆಯಾಗಲಿದೆ. ಶುಕ್ರವಾರದ ಪ್ರಭಾವದಿಂದಾಗಿ ಕಲಾತ್ಮಕ ವಸ್ತುಗಳು, ಆಭರಣಗಳು ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಧನವ್ಯಯವಾಗುವಂತಹ ಸಾಧ್ಯತೆ ಇದೆ. ಹೂಡಿಕೆಗಳ ವಿಷಯದಲ್ಲಿ ಸ್ವಾವಲಂಬಿ ನಿರ್ಧಾರಗಳು ಒಳಿತಾಗುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ವಿಭಿನ್ನ ಆಲೋಚನಾ ಶೈಲಿ ಮತ್ತು ಕಾರ್ಯದಕ್ಷತೆಗೆ ಮನ್ನಣೆ ದೊರೆಯಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಜಂಟಿ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಸಿಗುವಂತಹ ಯೋಗವಿದೆ. ತಾಂತ್ರಿಕ ಸಂಶೋಧನೆ ಮತ್ತು ಐಟಿ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಕೂಡ ಸೃಷ್ಟಿಯಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೂ ಧೂಳು ಅಥವಾ ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಮಟ್ಟದ ಅಲರ್ಜಿ ಅಥವಾ ಗಂಟಲಿನ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಕಣ್ಣುಗಳ ಆಯಾಸವನ್ನ ತಡೆಯಲು ಕೆಲಸದ ನಡುವೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ ಮತ್ತು ಸಾಕಷ್ಟು ನೀರನ್ನ ಕೂಡ ಕುಡಿಯಬೇಕಾಗುತ್ತೆ. ಇಂದು ಜಾತಕದಲ್ಲಿ ಶುಕ್ರನ ಬಲ ಹೆಚ್ಚಿಸಲು ಸುಗಂಧ ದ್ರವ್ಯವನ್ನ ಬಳಸಬೇಕಾಗುತ್ತೆ ಮತ್ತು ಸ್ವಚ್ಛವಾದ ಬಿಳಿ ಅಥವಾ ನೀಲಿ ಬಣ್ಣದ ಉಡುಪುಗಳನ್ನ ಧರಿಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ಆರ್ಥಿಕ ಸ್ಥಿತಿ ವೃದ್ಧಿಯಾಗುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಹಸುವಿಗೆ ಕೊಂಚ ಕಲ್ಕಂಡ ಅಥವಾ ಹಾಲಿನಿಂದ ಮಾಡಿದ ಸಿಹಿಯನ್ನ ತಿನ್ನಿಸಬೇಕಾಗುತ್ತೆ. ಅಗತ್ಯವಿರುವ ಹೆಣ್ಣು ಮಕ್ಕಳಿಗೆ ಅಥವಾ ದೇವಸ್ಥಾನಕ್ಕೆ ಕರ್ಪೂರ ಕಲ್ಕಂಡವನ್ನ ದಾನವಾಗಿ ಮಾಡುವುದು ಶ್ರೇಷ್ಠವಾದುದು. ಸಂಜೆ ವೇಳೆ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಅಶ್ವತ್ಥ ಮರಕ್ಕೆ ಕೈಯನ್ನ ಮುಗಿಯಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 8 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕ್ರೀಮ್ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮೀನರಾಶಿಯವರ ನಿಸರ್ಗದಲ್ಲಿ ಮಳೆ ಹನಿಗಳು ಕೇವಲ ಕೆರೆಗಳನ್ನ ತುಂಬಿಸುವುದಿಲ್ಲ, ಅವು ಭೂಮಿಯನ್ನ ಹಸನು ಮಾಡಿ ಇಡೀ ಜೀವ ಸಂಕುಲಕ್ಕೆ ಕಾರಣವಾಗುತ್ತವೆ. ನಿಮ್ಮ ಆಲೋಚನೆಗಳು ಕೇವಲ ನಿಮ್ಮ ಸ್ವಾರ್ಥಕ್ಕೆ ಸೀಮಿತವಾಗಿರದೆ ನಿಮ್ಮ ಸುತ್ತಲಿನವರಿಗೂ ಬೆಳಕಾಗುವಂತಿರಬೇಕಾಗುತ್ತೆ. ನೀವು ಸ್ವಾಭಾವಿಕವಾಗಿಯೇ ಅತ್ಯಂತ ದಯಾಳು ಮತ್ತು ವಿಶಾಲ ಹೃದಯದವರು. ಇಂದು ನಿಮ್ಮ ಯಶಸ್ಸನ್ನ ಕೇವಲ ವೈಯಕ್ತಿಕ ಲಾಭದಿಂದ ಅಳೆಯಬೇಡಿ. ಇಂದು ನೀವು ಮಾಡುವ ಒಂದು ಸಣ್ಣ ಸಕಾರಾತ್ಮಕ ಕೆಲಸ, ಸೌಮ್ಯವಾದ ನುಡಿ ಅಥವಾ ಯಾರೋ ಒಬ್ಬರಿಗೆ ನೀಡುವಂತಹ ಸಣ್ಣ ಪ್ರೋತ್ಸಾಹ ಇಡೀ ಪರಿಸರದಲ್ಲೇ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನ ತರಬಲ್ಲದು. ನೀವು ಬೆಳೆಯುತ್ತಾ ಇತರರನ್ನ ಬೆಳೆಸುವಂತಹ ಈ ಏಕೋ ಸಿಸ್ಟಮ್ ಗುಣವೇ ನಿಮ್ಮನ್ನ ನಿಜವಾದ ವಿಜೇತರನ್ನಾಗಿ ಮಾಡುವಂತದ್ದು. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಿರಿ ಹಾಗೂ ಅವರ ಭಾವನಾತ್ಮಕ ಬೆಂಬಲ ನಿಮಗೆ ಧೈರ್ಯವನ್ನ ತುಂಬಲಿದೆ. ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ವಾರ್ತೆಗಳು ಕೇಳಿ ಬರಲಿವೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನಸ್ಸನ್ನ ಗೆಲ್ಲಲು ಉತ್ತಮವಾದಂತಹ ದಿನ. ಆರ್ಥಿಕವಾಗಿ ಇಂದು ಅನುಕೂಲಕರ ದಿನವಾಗಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಒಳ್ಳೆಯ ಮಾರ್ಗಗಳು ಕೂಡ ಗೋಚರಿಸಲಿವೆ. ಆದರೆ ಶುಕ್ರವಾರವಾಗಿರುವುದರಿಂದ ವೈಭೋಗದ ವಸ್ತುಗಳ ಮೇಲೆ ಅಥವಾ ಆಧುನಿಕ ಗೆಜೆಟ್ಗಳ ಮೇಲೆ ಅತಿಯಾದ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಬಜೆಟ್ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಹೊಸ ಆಲೋಚನೆಗಳು ಜಾರಿಗೆ ಬರಲಿವೆ. ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದ ತಪ್ಪು ತಿಳುವಳಿಕೆಗಳು ದೂರವಾಗ್ತವೆ. ವ್ಯಾಪಾರಸ್ಥರಿಗೆ ದೂರದ ಊರುಗಳಿಂದ ಅಥವಾ ಆನ್ಲೈನ್ ವ್ಯವಹಾರಗಳ ಮೂಲಕ ಉತ್ತಮ ಲಾಭ ದೊರೆಯಲಿದೆ. ಶಿಕ್ಷಣ ಮತ್ತು ಸಲಹಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರಲಿದೆ. ಆದರೆ ಅತಿಯಾದ ಮಾನಸಿಕ ತೋಳಲಾಟದಿಂದಾಗಿ ಕಣ್ಣಿನ ದಣಿವು ಅಥವಾ ಅಲರ್ಜಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ದ್ರವ ಪದಾರ್ಥಗಳನ್ನ ಮತ್ತು ಹಣ್ಣುಗಳನ್ನ ಹೆಚ್ಚಾಗಿ ನೀವು ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮನೆಯ ಪೂಜಾ ಕೋಣೆಯಲ್ಲಿ ಮಹಾಲಕ್ಷ್ಮಿ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದರಿಂದ ಆರ್ಥಿಕ ಅಭಿವೃದ್ಧಿಯಾಗುವಂತದ್ದು. ನಿಮ್ಮ ರಾಶಾಧಿಪತಿ ಗುರುವಿನ ಪ್ರಸನ್ನತೆಗಾಗಿ ಇಂದು ಹಳದಿ ಶ್ರೀಗಂಧದ ತಿಲಕವನ್ನ ಹಣೆಗೆ ಧರಿಸಿ ಅಥವಾ